ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರ ನಿದ್ದೆಗೆಡಿಸಿರುವಂತಹ ಕೇಸ್ ಇದು. 4 ದಿನ ಆದರೂ ಕೂಡ ದರೋಡೆ ನಡೆದಿದೆಯೋ ಇಲ್ವೋ ಅನ್ನೋದೇ ಸ್ಪಷ್ಟ ಆಗಿಲ್ಲ. ಏನೋ ಮಿಸ್ ಹೊಡಿತಾ ಇದೆ ಇಲ್ಲಿ. ಈ ಘಟನೆ ನಿಜಕ್ಕೂ ಆಗಿದೆಯಾ ಅಥವಾ ಏನಾದರೂ ಅಲ್ಲಿ ಯಾರದೋ ಜಿದ್ದಿನ ಮೇಲೆ ಈ ರೀತಿಯ ಕಥೆ ಕಟ್ಟಿದ್ರ ಅಂತ ಸಂದೀಪ್ ಪಾಟೀಲ್ ಮೇಲೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕ ಪೊಲೀಸರಿಗೆ ಸಹಕಾರವನ್ನ ಮಹಾರಾಷ್ಟ್ರ SIT ಕೊಡ್ತಾ ಇಲ್ಲ. ಈಗ ಏನೇ ಸೋರ್ಸ್ ಬೇಕಾದರೂ ಕೂಡ ನಾವು ಡೈರೆಕ್ಟ್ ಆಗಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಬೆಳಗಾವಿ ಪೊಲೀಸರಾಗಿದ್ದರೆ SP ಅವರು ಮಾಹಿತಿ ಕೊಡ್ತಾ ಇದ್ರು. ಈಗ ಮಹಾರಾಷ್ಟ್ರದಿಂದಲೇ ಮಾಹಿತಿ ಬರಬೇಕು ಏನೇನಾಯಿತು ಅಂಥೇಳಿ. 4 ದಿನಗಳಿಂದ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಮ್ಮ ಬೆಳಗಾವಿ ಪೊಲೀಸರು ಠಿಕಾಣಿಯನ್ನು ಹೂಡಿದ್ದಾರೆ. ನೋಡಿ, ಸಹಕಾರವನ್ನು ಕೊಡ್ತಾ ಇಲ್ಲ ಇವರು. ಕಿಡ್ನಾಪ್ ಆಗಿದ್ದ ಸಂದೀಪ್ ಪಾಟೀಲ್ ವಿಚಾರಣೆಯನ್ನು ಪೊಲೀಸರು ನಡೆಸಿದ್ದಾರೆ. ಸಂದೀಪ್ನ ಕಿಡ್ನಾಪ್ ಮಾಡಿದ್ದ ಆರೋಪಿಗಳ ವಿಚಾರಣೆಗೆ ಯತ್ನ ಪಟ್ಟಿದ್ದಾರೆ SIT ಅವರು. ಪೊಲೀಸರ ವಶದಲ್ಲಿ ಆರೋಪಿಗಳಿದ್ದಾರೆ. ಆದರೆ ಕಿಡ್ನಾಪ್ ಮಾಡಿದವರ ವಿಚಾರಣೆಗೆ ಅವಕಾಶ SIT ಅವರು ಕೊಡ್ತಾ ಇಲ್ಲ. ಮಹಾರಾಷ್ಟ್ರದ SIT ತನಿಖೆ ಮೇಲೆ ಬೆಳಗಾವಿ ಪೊಲೀಸರು ನಿಗಾ ಇಟ್ಟಿದ್ದಾರೆ. ದರೋಡೆ ಆಗಿದೆಯೋ ಇಲ್ವೋ ಅಂಥೇಳಿ ಇನ್ನೂ ಅವ್ರಿಗೆ ಗೊತ್ತಾಗಿಲ್ಲ. ತಾಂತ್ರಿಕ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಬಹಿರಂಗವಾಗಿರುವಂಥ ಆಡಿಯೋಗಳ ಸತ್ಯಾಸತ್ಯತೆಯನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಆಡಿಯೋಗಳು ಬಂದವು. ಅದರಲ್ಲಿ ಗುಜರಾತ್ನ ಅಹಮದಾಬಾದ್ನ ಆಶ್ರಮದಲ್ಲಿ ಏನೋ ಒಂದು ಡೀಲ್ ಆಗುತ್ತೆ ಅದು ಇದು ಅಂತ ಮಾತಾಡಿತ್ತು. ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಡೆಗೂ ಕಂಟೈನರ್ ವಾಹನ ಚಾಲಕರನ್ನ ಬಂಧಿಸಿದ SIT ಇನ್ನೂ ಕನ್ಫರ್ಮ್ ಇಲ್ಲ. ಮಹಾರಾಷ್ಟ್ರದ SIT ಅಧಿಕಾರಿಗಳ ತಂಡದಿಂದ ಬಂಧನ ಆಗಿರಬಹುದು. 2 ಕಂಟೈನರ್ ವಾಹನಗಳ 2 ಚಾಲಕರನ್ನ ಬಂಧಿಸಿರುವಂತ ಸಾಧ್ಯತೆಗಳಿದೆ. ಇಬ್ಬರನ್ನು ಕೂಡ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರಂತೆ SIT ಅವರು. ಇಂದು ಸಂಜೆ ವೇಳೆಗೆ 2 ಬಂಧನದ ಅಧಿಕೃತ ಘೋಷಣೆ ಆಗೋ ಸಾಧ್ಯತೆಗಳಿದ್ದಾವೆ. ಅಂದರೆ ಅಲ್ಲಿನ ಪೊಲೀಸ್ ಮೂಲಗಳು ಅಧಿಕೃತವಾಗಿ ಹೇಳಬೇಕು. ಬಟ್ ಸಾಧ್ಯತೆಗಳು ಇದೆ ಅವ್ರನ್ನ ಅರೆಸ್ಟ್ ಮಾಡಿರೋದು. ಚಾಲಕರ ಬಂಧನ ಬೆನ್ನಲ್ಲೇ ದರೋಡೆ ಪ್ರಕರಣಕ್ಕೆ ಹಾಗಾದರೆ ಬಿಗ್ ಟ್ವಿಸ್ಟ್ ಸಿಗುತ್ತಾ? ಯಾಕೆಂದರೆ ಇಲ್ಲಿ ಆ ಕಂಟೈನರ್ನ ಓಡಿಸ್ಕೊಂಡು ಬರ್ತಾ ಇದ್ದಂಥ ಚಾಲಕರು ಈಗ ಹೈಜಾಕ್ ಮಾಡಿದಂಥವ್ರು ಯಾರು? ಅವರೆಲ್ಲ ಚಾಲಕರ ಸಮೇತ ಬಂದಿದ್ರಾ? ಸಿಕ್ಕಾಪಟ್ಟೆ ಗೊಂದಲ ಇದೆ ಕೇಸ್ನಲ್ಲಿ ಪೊಲೀಸರಿಗೂ ಕೂಡ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈ ಕೇಸ್ ನೋಡ್ತಾ ಇದ್ದೀವಿ, ನಿಜಕ್ಕೂ ಪೊಲೀಸರಿಗೆ ತಲೆ ಕೆಡಿಸ್ತಿದೆ ಅಂತ ಹೇಳ್ತಿದ್ರೆ ಜನಸಾಮಾನ್ಯರಿಗೂ ಕೂಡ ಒಂದು ರೀತಿ ತಲೆಗೆ ಹುಳ ಬಿಟ್ಟಂಗೆ ಆಗ್ತಾ ಇದೆ. ನಿಜಕ್ಕೂ ಆಗಿದೆ ಇಲ್ವಾ, ಅಥವಾ ಯಾರ್ದೋ ಜಿದ್ದಿಗೆ ಯಾರ್ದೋ ಮೇಲೆ ಸೇಡಿಗೆ ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾರಾ ಅಂತ? ಅದ್ರ ಜೊತೆಗೆ ಈಗ ಆತ ಏನು ಶೇಟ್ ಡೀಲ್ ಕೊಟ್ಟಿದ್ದ ಅವ್ರ ಕಡೆದವರೇ ಏನೋ ಮಾಡಿರುವಂಥ ಸಾಧ್ಯತೆಗಳು, ಅನುಮಾನಗಳು ಹೆಚ್ಚಾಗಿದೆ. ಇದು ಕಂಪ್ಲೀಟ್ ಆಗಿ ಯಾವಾಗ ತಾರ್ಕಿಕ ಅಂತ್ಯ ಕಾಣ್ಬೋದು ಅಂತ? ಪ್ರಭು, ಏನು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಗಡಿಯಲ್ಲಿ ಬರ್ತಕ್ಕಂಥ ಚೋರ್ಲಾ ಘಾಟ್ನಲ್ಲಿ ಏನು 400 ಕೋಟಿ ರೂಪಾಯಿ ದರೋಡೆ ಮಾಡಿದಂಥ ಪ್ರಕರಣ ಇದೆ. ಆ ಪ್ರಕರಣದ ತನಿಖೆಯನ್ನು ಈಗ ಮಹಾರಾಷ್ಟ್ರದ SIT ಏನಿದೆ ಅದು ಮುಂದುವರಿಸಿದೆ ಅಂತ ಹೇಳ್ಬೋದು. ಮಹಾರಾಷ್ಟ್ರದ SIT ಈಗಾಗಲೇ ಒಂದು ಏನು ಸಂದೀಪ್ ಪಾಟೀಲ್ ಕೊಟ್ಟಂಥ ಕಿಡ್ನಾಪ್ ಪ್ರಕರಣದ ದೂರು ಆಗಿರ್ಬೋದು, ಮತ್ತು ಆ ದೂರಿನಲ್ಲಿ ಏನು 400 ಕೋಟಿ ರೂಪಾಯಿ ವಿಚಾರಕ್ಕಾಗಿ ನನ್ನ ಕಿಡ್ನಾಪ್ ಮಾಡಲಾಗಿದೆ ಅನ್ನೋಂಥ ಏನು ಅಂಶವನ್ನು ಏನು ಉಲ್ಲೇಖ ಮಾಡಿದಾನೋ ಅದನ್ನು ಆ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಒಂದು ಕಿಡ್ನಾಪ್ ಪ್ರಕರಣ ಸಂಬಂಧಪಟ್ಟಂತೆ 5 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಈ ಇನ್ನಿಬ್ಬರು ಆರೋಪಿಗಳನ್ನು ಈಗಾಗಲೇ ಏನು SIT ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಅಧಿಕೃತವಾಗಿ ಅದನ್ನು ಬಹಿರಂಗಗೊಳಿಸಿಲ್ಲ ಅನ್ನೋಂಥ ಮಾಹಿತಿಗಳು ಲಭ್ಯ ಆಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ 2 ಕಂಟೈನರ್ ಏನು ಕಂಟೈನರ್ ಲಾರಿ ಚಾಲಕರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋಂಥ ಒಂದು ಮಾತುಗಳು ಕೇಳಿ ಬರ್ತದೆ. ಯಾವಾಗ SIT ಪೊಲೀಸರು ಇದನ್ನು ಬಹಿರಂಗಪಡಿಸಿದ ಬಳಿಕ ಒಂದು ಸ್ಪಷ್ಟತೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಪ್ರಭು, ಏನು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಪೊಲೀಸರ ಒಂದು ನಿಧಿಯನ್ನು ಗೆಲ್ಲಿಸಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈ ಒಂದು 400 ಕೋಟಿ ರೂಪಾಯಿ ಕಂಟೈನರ್ನಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತಾ? ಈ ರದ್ದಾದ ಹಣವನ್ನು ಈಗಕ್ಕೆ ಸಾಗಾಟ ಮಾಡಲಾಗ್ತಾ ಇತ್ತು? ಒಂದು ವೇಳೆ ಗೋವಾದಿಂದ ಮಹಾರಾಷ್ಟ್ರ ಸಾಗಾಟ ಮಾಡ್ತಾ ಇದ್ರೆ ಅದನ್ನು ಏನಂದರೆ ಆ ಹಣವನ್ನು ಸಾಗಾಟ ಮಾಡಲಾಗ್ತಾ ಇತ್ತು? ಗೋವಾದಲ್ಲಿ ಎಲ್ಲಿ ಹಣವನ್ನು ಅದನ್ನು ಕಂಟೈನರ್ನಲ್ಲಿ ಬರೆಸಲಾಯಿತು? ಅಲ್ಲಿಂದ ಯಾವ ಮಾರ್ಗವಾಗಿ ಹೊರಟಿತ್ತು? ಮತ್ತು ಚೋರ್ಲಾ ಘಾಟ್ ಅಂದರೆ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ 3 ರಾಜ್ಯಗಳ ಮಧ್ಯೆ ಬರುತ್ತೆ. ಇದು 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಕಂಟೈನರ್ ಹೈಜಾಕ್ ಎಲ್ಲಾಗಿದೆ, ರಾಬರಿ ಆಗಿರ್ತಕ್ಕಂಥದ್ದು ಎಲ್ಲಿ? ಈ ಎಲ್ಲ ಅಂಶಗಳ ಒಂದು ತನಿಖೆ ಈಗ SIT ನಡೆಸ್ತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಈಗಾಗಲೇ ಒಂದಿಷ್ಟು ಆರೋಪಿಗಳು ಏನು ಕಿಡ್ನಾಪ್ ಪ್ರಕರಣದ ಆರೋಪಿಗಳು ಈಗಾಗಲೇ ಒಂದು ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆದಂಥ ಎಲ್ಲ ಆರೋಪಿಗಳು ಕೂಡ ಏನು ಮುಂಬೈ ಮೂಲದ ಉದ್ಯಮಿಯಾಗಿರ್ತಕ್ಕಂಥ ಏನು ಕಿಶೋರ್
ಸಾಳ್ವೆ ಏನಿದ್ದಾನೆ ಆತನ ಸಹಚರ ಅನ್ನೋಂಥ ಮಾಹಿತಿ ಇಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಆ ಕಂಟೈನರ್ನ ಕೂಡ ಒಂದು ಕಿಶೋರ್ ಸಹಚರರೇ ಒಂದು ಹೈಜೇಕ್ ಮಾಡಿದ್ದಾರೆ ಅನ್ನೋಂಥ ಮಾತುಗಳು ಕೂಡ ಬಲವಾಗಿ ಕೇಳಿ ಬರ್ತದೆ. ನಿಜವಾಗಿಯೂ ಘಟನೆ ನಡೆದಿದೆಯಾ ನಡೆದಿಲ್ವಾ ಅನ್ನೋದು ಕೂಡ ಈಗ ಕಿಶೋರನ್ನ ಬಂಧಿಸಿದ ಬಳಿಕ ಒಂದು ಸ್ಪಷ್ಟವಾಗುತ್ತೆ ಅಂತ ಹೇಳ್ಬೋದು. ಆತ ಕೂಡ ಏನೋ ತಲೆಮರೆಸಿಕೊಂಡಿದ್ದಾನೆ. ಏನು ವಿರಾಟ್ ಗಾಂಧಿ ಆಗಿರ್ಬೋದು, ಜೊತೆಗೆ ನಾಯ್ಡು ಆಗಿರ್ಬೋದು, ಈಗಾಗಲೇ ಏನು ಈ ಒಂದು ಪ್ರಕರಣದಲ್ಲಿ ಒಂದಿಷ್ಟು ಪ್ರಮುಖ ಆರೋಪಿಗಳನ್ನು ಈಗ SIT ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದರೆ ವಿಚಾರಣೆ ಸಂದರ್ಭದಲ್ಲಿ ಈ ಆರೋಪಿಗಳು ಏನೆಲ್ಲ ಅಂಶಗಳನ್ನು ಬಾಯಿ ಬಿಟ್ಟಿದ್ದಾರೆ ಅನ್ನೋಂಥ ವಿಚಾರಣೆ ಎಲ್ಲಿ ಕೂಡ SIT ಪೊಲೀಸರು ಬಹಿರಂಗಪಡಿಸಿಲ್ಲ. ಪ್ರತ್ಯೇಕವಾಗಿ ತಂಡಗಳನ್ನು ರಚಿಸಿಕೊಂಡು ಆರೋಪಿಗಳ ಬಂಧನಕ್ಕಾಗಿ ಒಂದು ತಂಡ, ಟೆಕ್ನಿಕಲ್ ಎವಿಡೆನ್ಸ್ಗಳ ಕಲೆ ಹಾಕುವಂಥ ಒಂದು ತಂಡ, ಜೊತೆಗೆ ಈ ಎಲ್ಲ ಆರೋಪಿಗಳ ಕಳೆದ 1 ವರ್ಷಗಳಲ್ಲಿ ಇವರ ಚಲನವಲನಗಳಾಗಿರ್ಬೋದು, ಇವರ ಏನು ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕುವಂಥ ಕೆಲಸವನ್ನು ಕೂಡ ಈಗ SIT ಪೊಲೀಸರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಕರ್ನಾಟಕ ಪೊಲೀಸರಿಗೆ SIT ಪೊಲೀಸರು ಯಾವುದೇ ರೀತಿಯ ಮಾಹಿತಿ ಕೊಡ್ತಾ ಇಲ್ಲ. ಜೊತೆಗೆ ಯಾವುದೇ ರೀತಿಯ ಕರ್ನಾಟಕ ಪೊಲೀಸರು ತನಿಖೆ ಮಾಡಬೇಕಂದ್ರೆ, ಅಂದರೆ ನಮ್ಮ ರಾಜ್ಯದಲ್ಲಿ ಘಟನೆ ನಡೆದಿದೆಯಾ ಇಲ್ಲ ಅನ್ನೋಂಥ ಒಂದು ಪ್ರಾಥಮಿಕ ತನಿಖೆ ಮಾಡಬೇಕಂದ್ರೆ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಒಂದು ಅಂಶಗಳನ್ನು ಕಲೆ ಹಾಕಬೇಕಾಗುತ್ತೆ. ಜೊತೆಗೆ ಈಗ ವಶದಲ್ಲಿ ಇರ್ತಕ್ಕಂಥ ಆರೋಪಿಗಳನ್ನು ಕೂಡ ವಿಚಾರಣೆ ಒಳಪಡಿಸಬೇಕಾಗುತ್ತೆ. ಇದು ಯಾವುದಕ್ಕೂ ಕೂಡ SIT ಪೊಲೀಸರು ಏನು ಅವಕಾಶ ಮಾಡಿಕೊಡ್ತಾ ಇಲ್ಲ ಪ್ರಭು. ಹಾಗಾಗಿ ಈ SIT ಅಧಿಕಾರಿಗಳೇ ಒಂದು ಪ್ರಕರಣದ ಬಗ್ಗೆ ಏನೆಲ್ಲ ಅಂಶಗಳು ಹೊರಗೆ ಏನು ಬೆಳಕಿಗೆ ತೆಗೆದುಕೊಂಡು ಬರ್ತಾರೋ ಆ ನಂತರ ಆ ದಿಶೆಯಲ್ಲಿ ಕೂಡ ಒಂದು ತನಿಖೆ ಮುಂದುವರಲಿದೆ ಅಂತಲೇ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.